ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಆಶಾ. ಇವತ್ತು ನಾನು ನಿಮಗೆ ಈ ಥರ ಕುಚ್ಚು ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾನು ವಿಡಿಯೋ ಹಾಕಿದ ತಕ್ಷಣ ನೀವು ಮೊದಲು ನೋಡ್ಬೋದು. ಬನ್ನಿ ನೋಡೋಣ ಈ ಕುಚ್ಚು ಹಾಕೋದು ಹೇಗೆ ಅಂತ. ಈ ಕುಚ್ಚು ಹಾಕೋಕ್ಕೆ ನಾನು 6 ಎಳೆ ದಾರ ತಗೊಂಡಿದ್ದೀನಿ. ಈ ಥರ 2 ಕಲರ್ ತಗೊಂಡಿದ್ದೀನಿ. ಆಮೇಲೆ ಈ ಥರ ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಈ ಥರ ಚಿಕ್ಕ ಮಣಿ, ಆಮೇಲೆ 0.75 mm ಇರೋ ಕ್ರೋಶನ ಯೂಸ್ ಮಾಡ್ತಾ ಇದ್ದೀನಿ. ಮೊದಲು ಈ ಥರ ತುದಿಗೆ ನಾಟ್ ಹಾಕೋಬೇಕು. ಆರು ಎಳೆ ದಾರನ ಈ ಥರ ಹಿಂಗೆ ತಗೊಂಡು ಅದನ್ನು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡೋದಾದಮೇಲೆ ನಾನೀಗ ಫಸ್ಟ್ ಸ್ಟೆಪ್ಪಲ್ಲೇ ನಾನು ಬೀಡ್ಸ್ ಹಾಕ್ತಾ ಇದ್ದೀನಿ. ನೀವು ಇದೇ ಬೀಡ್ಸ್ ಯೂಸ್ ಮಾಡಬೇಕು ಅಂತೇನಿಲ್ಲ. ರೌಂಡ್ ಬೀಡ್ಸ್ ಮತ್ತು ನಿಮ್ಗೆ ಯಾವ ಬೀಡ್ಸ್ ಬೇಕಿದ್ರೂ ಯೂಸ್ ಮಾಡ್ಕೋಬೋದು. ಬೀಡನ್ನ ಮೊದಲು ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ಲಾಕ್ ಮಾಡಿಕೊಂಡು ಅದನ್ನು ಬಟ್ಟೆಗೆ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡೋದಾದಮೇಲೆ ಈ ಥರ 7 ಚೈನ್ಸ್ ಹಾಕೋಬೇಕು. ಸೆವೆನ್ ಚೈನ್ಸ್ ಹಾಕೋದಾದ್ಮೇಲೆ ಅದನ್ನ ಪಕ್ಕಕ್ಕೆ ಸ್ವಲ್ಪ ಹತ್ತಿರ ಇರೋ ಹಂಗೆ ಒಂಥರ ಲೂಪ್ ಥರ ಬರೋ ಥರ ನೀವು ಅದನ್ನು ಲಾಕ್ ಮಾಡ್ಕೋಬೇಕು. ಈಗ ಮತ್ತೆ ಬೀಡ್ ಆ್ಯಡ್ ಮಾಡ್ಕೋಬೇಕು. ಬೀಡ್ ಆ್ಯಡ್ ಮಾಡಿದ ಮೇಲೆ ಮತ್ತೆ 7 ಚೈನ್ಸ್ ಹಾಕಿ ಲಾಕ್ ಮಾಡ್ಕೋಬೇಕು. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ. ಒಂದು ಬೀಡ್, ಆಮೇಲೆ 7 ಚೈನ್ಸ್ ಲಾಕ್, ಮತ್ತು ಬೀಡ್. ಅದೇ ಥರ ನಿಮ್ಮದು ಫಸ್ಟ್ ಸ್ಟೆಪ್ ಇದೇ ಥರ ಫುಲ್ ಸ್ಯಾರಿ ಕಂಪ್ಲೀಟ್ ಆಗೋವರೆಗೂ ಇದನ್ನೇ ಫಾಲೋ ಮಾಡಿ. ನೋಡಿ, ಈಗ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗಿದೆ. ಈ ಥರ ಕಾಣುತ್ತೆ. ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ಈ ಥರ ಹಿಂಗೆ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿಕೊಂಡು ಮನಿ ಮೇಲೆ ಬರೋ ಹಂಗೆ ಒಂದು 6 ಚೈನ್ ಹಾಕ್ಕೊಂಡು ಮನಿದು ಇನ್ನೊಂದು ಎಂಡಲ್ಲಿ ಅದನ್ನ ಲಾಕ್ ಮಾಡ್ಕೋಬೇಕು.
ಲಾಕ್ ಮಾಡಿ ಆದಮೇಲೆ ಒಂದು ಲೂಪ್ ಥರ ಹಾಕಿರ್ತೀವಲ್ಲ, ಅಲ್ಲಿ ಒಂದು 8 ಸಿಂಗಲ್ ಕ್ರೋಶೆ ಹಾಕಬೇಕು. ನೋಡಿ, ಈ ಥರ 8 ಸಿಂಗಲ್ ಕ್ರೋಶೆ ಹಾಕಿ ಎಂಟು ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ ಮಣಿ ಬರುತ್ತೆ, ಅಲ್ಲಿ ಮತ್ತೆ ಲಾಕ್ ಮಾಡಿಕೊಂಡು ಮಣಿ ಮೇಲ್ಗಡೆ ಮತ್ತೆ ಆರ್ ಚೈನ್ ಹಾಕೋಬೇಕು. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ. ಮಣಿ ಮೇಲೆ ಆರ್ ಚೈನ್ ಹಾಕಿದ ಮೇಲೆ ಮತ್ತೆ ಲೂಪ್ ಸಿಗುತ್ತೆ, ಅದರಲ್ಲಿ ಮತ್ತೆ 8 ಸಿಂಗಲ್ ಕ್ರೋಶೆ ಹಾಕಿ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ. ನೋಡಿ, ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣುತ್ತೆ. ನಾನೀಗ ನೆಕ್ಸ್ಟ್ ಸ್ಟೆಪ್ಗೆ ಗ್ರೀನ್ ಕಲರ್ ದಾರನ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಈ ಥರ ಹಿಂಗೆ ನಾಟ್ ಹಾಕ್ಕೊಂಡು ಮತ್ತೆ ಅವೆರಡು ದಾರ ಎಲ್ಲಿಗೆ ಸರಿ ಹೋಗುತ್ತೋ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ಮತ್ತೆ ನಾಟ್ ಹಾಕೋಬೇಕು. ಈಗ ಮಣಿ ಮೇಲೆ ಚೈನ್ಸ್ ಇದೆ ಅಲ್ಲ, ಅಲ್ಲಿ ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ಫುಲ್ ಅದೆಲ್ಲ ಚೈನ್ಸ್ ಕಂಪ್ಲೀಟ್ ಆಗೋವರೆಗೂ ಸಿಂಗಲ್ ಕ್ರೋಶೆ ಹಾಕಿ ಈಗ ನಿಮಗೆ ಮೊದಲು ನೀವು ಸಿಂಗಲ್ ಕ್ರೋಶೆ ಹಾಕಿದ್ರಲ್ವ, ಅದು ಸಿಗುತ್ತೆ. ಆವಾಗ ನೀವು ಮೊದಲು ಒಂದು 4 ಸಿಂಗಲ್ ಕ್ರೋಶೆ ಹಾಕಬೇಕು ಅದ್ರ ಮೇಲ್ಗಡೆನೆ. 5ನೇದಕ್ಕೆ ಒಂದು ಚಿಕ್ಕ ಮಣಿ ಹಾಕ್ಕೊಂಡು ಮತ್ತೆ 4 ಸಿಂಗಲ್ ಕ್ರೋಶೆ ಹಾಕಿದರೆ ಅದು ಫುಲ್ ಒಂದು ಲೂಪ್ ಕಂಪ್ಲೀಟ್ ಆಗುತ್ತೆ. ನೋಡಿ, ಈ ಥರ ಮಣಿ ಹಾಕೋಬೇಕು. ಮಣಿ ಹಾಕೊಂಡಾದ್ಮೇಲೆ ಮತ್ತೆ ಸೇಮ್ ಅದೇ ಥರ 4 ಸಿಂಗಲ್ ಕ್ರೋಶೆ ಹಾಕಬೇಕು.
ನೋಡಿ ಈಗ ಅದು ಲೂಪ್ ಕಂಪ್ಲೀಟ್ ಆಗಿದೆ. ಈಗ ಮತ್ತೆ ಈ ಮನಿ ಮೇಲ್ಗಡೆ ಚೈನ್ಸ್ ಇರುತ್ತಲ್ಲ ಅಲ್ಲಿ ಮತ್ತೆ ಸಿಂಗಲ್ ಕ್ರೋಶೆ ಹಾಕಬೇಕು. ಮತ್ತೆ ಒಂದು ಲೂಪ್ ಸಿಗುತ್ತೆ. ಸೇಮ್ ಅದೇ ಸ್ಟೆಪ್ನೇ ಫಾಲೋ ಮಾಡ್ತಾ ಹೋಗಿ. ನೋಡಿ ಈಗ ಇದು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಈಗ ಎಕ್ಸ್ಟ್ರಾ ದಾರನ ಕಟ್ ಮಾಡ್ಕೋಬೇಕು. ಆಮೇಲೆ ನೀವು ಎಕ್ಸ್ಟ್ರಾ ದಾರನ ಸಣ್ಣದಾಗಿ ಕಟ್ ಮಾಡಿ ಗ್ಲೂ ಹಾಕಿ ಅಂಟಿಸ್ಕೊಳ್ಳಿ. ಮತ್ತು ಇಲ್ಲೆಲ್ಲ ನಿಮ್ಮ ಕುಚ್ಚು ಹಾಕೋಬೋದು. ನೋಡಿ ಕುಚ್ಚು ಹಾಕೋದೆಲ್ಲ ಆದಮೇಲೆ ಈ ಥರ ಕಾಣುತ್ತೆ. ಈ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.